ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗಿಂದಿನ ಕ್ಲಾಸ್ಗೆ ಸ್ವಾಗತ. ನಾನಿಂದು ತಂದಿರುವ ವಿಷಯ ಪರೀಕ್ಷೆಗೆ ಸಹಾಯಕವಾಗಲಿರುವಂತಹ ಬೂಸ್ಟ್ ಎಂದು ಹೇಳಬಹುದು. ಅಂದರೆ ನಾವು ಟಾನಿಕ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ. ಮೊದಲೇ ನೋಡುವ ನಮ್ಮ 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಈ ವರ್ಷ LBA ಲೆಸನ್ ಬೇಸ್ಡ್ ಅಸೈನ್ಮೆಂಟ್ ರೀತಿಯಲ್ಲಿ ಪರೀಕ್ಷೆ ನಡೀತದೆ. ತಾವುಗಳು ಅದೇ ರೀತಿ ಅಭ್ಯಾಸ ಮಾಡಿಕೊಂಡ್ರೆ ಉತ್ತಮ. ಇಲ್ಲಿ ಕೆಲವು ಪತ್ರಿಕೆಗಳು ಅದನ್ನು ಪ್ರಾರಂಭಿಸಿದವರು ಯಾರು ಅನ್ನೋದು ನೋಡುವ. ಸಂವಾದ ಕೌಮುದಿ, ಇದು ಪತ್ರಿಕೆ ಹೆಸರು. ಈ ಪತ್ರಿಕೆಯನ್ನು ಪ್ರಾರಂಭಿಸಿದವರು ರಾಜಾ ರಾಮ್ ಮೋಹನ್ ರಾಯ್. ಆಧುನಿಕ ಭಾರತದ ಪಿತಾಮಹನೆಂದು ಕೂಡ ಇದನ್ನು ಕರೆಯುತ್ತೇವೆ. ಅದೇ ರೀತಿ ನ್ಯೂ ಇಂಡಿಯಾ ಮತ್ತು ಕಾಮನ್ ವೀಲ್, ಈ ಎರಡು ಪತ್ರಿಕೆಗಳ ಸಂಪಾದಕರು ಯಾರು ಅಂತ ಕೇಳಿದರೆ ಆ್ಯನಿ ಬೆಸೆಂಟ್. ಜಸ್ಟಿಸ್ ಪತ್ರಿಕೆ, ಈ ಪತ್ರಿಕೆಯ ಸಂಪಾದಕರು ಪೆರಿಯಾರ್. ಕೇಸರಿ ಮತ್ತು ಮರಾಠ, ಈ ಪತ್ರಿಕೆ ಸಂಪಾದನೆ ಮಾಡಿರುವವರು ಯಾರು ಅಂದರೆ ಬಾಲ್ ಗಂಗಾಧರ್ ತಿಲಕ್. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರ ಎಲ್ಲರನ್ನೂ ಒಗ್ಗೂಡಿಸುವುದಕ್ಕಾಗಿ ತಿಲಕರು ತಂದಂಥ ಎರಡು ಪತ್ರಿಕೆಗಳೇ ಮರಾಠ ಮತ್ತು ಕೇಸರಿ. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ, ಬಹಿಷ್ಕೃತ ಭಾರತ, ಈ ಪತ್ರಿಕೆಗಳ ಸಂಪಾದಕರು BR ಅಂಬೇಡ್ಕರ್. ಇಲ್ಲಿ ಆರು ಜನ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಸಮಯದಲ್ಲಿ ತಂದು ಭಾರತೀಯರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ಕೂಗಿಗೆ ಧ್ವನಿಯುತ್ತ ಮಹನೀಯರುಗಳ ಪತ್ರಿಕೆಗಳನ್ನ ನಾನು ನಿಮ್ಮ ಮೇಲೆ ತಂದಿದ್ದೇನೆ. ಪರೀಕ್ಷೆಗೆ ಒಂದಲ್ಲ ಒಂದು ಬಂದೇ ಬರ್ತದೆ ಎಂಬ ನಂಬಿಕೆ ನನಗಿದೆ. ಈಗ ಬಣಗಳು ನೋಡ್ಕೊಂಡು ಬರೋಣ. ಬಣಗಳು ಅಂದರೆ ಪಕ್ಷಗಳು ಅಥವಾ ಪಾರ್ಟಿಗಳು ಅಂತಿವೆ. ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ ಪಾಠಗಳಲ್ಲಿ ಬರ್ತದೆ ಬಣಗಳು. ಕದನ ಬಾಂಧವ್ಯ ತ್ರಯ ಅಂದರೆ 3. ಕದನ ಅಂದರೆ ಯುದ್ಧ ಬಾಂಧವ್ಯವನ್ನು ಹೊಂದಿರುವಂಥ 3 ಬಣಗಳು ಯಾವುವು ಅಂದರೆ ಬ್ರಿಟನ್, ಫ್ರಾನ್ಸ್, ರಷ್ಯಾ. ಈಗ ಕದನ ಸೌಹಾರ್ದ ತ್ರಯ, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಇಟಲಿ. ಇಡೀ ಯುರೋಪ್ ಖಂಡ ಈ 2 ಬಣಗಳಾಗಿ ಮಾಡಿಕೊಂಡ್ಬಿಟ್ಟು ಯುದ್ಧಗಳನ್ನು ಮಾಡಿರುವಂಥವು. ಹಾಗಾದರೆ ಮಿತ್ರ ಬಣ ಯಾವುದು ಅಂದರೆ ಬ್ರಿಟನ್, ಫ್ರಾನ್ಸ್, ರಷ್ಯಾ. ಶತ್ರು ಬಣ ಯಾವುದು ಅಂದರೆ ಜರ್ಮನಿ, ಇಟಲಿ, ಜಪಾನ್. ಈಗ ಮುಂದಿನ ಪಾಠಕ್ಕೆ ಹೋಗೋಣ. ಉದ್ಯಮಗಾರಿಕೆ, ಇವೆಲ್ಲ ನಿಮಗೆ MCQ ಕ್ವಶನ್ಸ್ ಇದ್ದ. ಕ್ರಿಕೆಟ್ ಆಡುವವರಿಗೆ 6 ಬಾಲ್ ಇರ್ತದೆ. ಚೆಂಡು ಹೊಡೆಯುವನ ಆಚೆ ಹೋದಾಗ ಹೆಂಗೆ ನೋ ಬಾಲ್ ಅಂತ ಹೇಳ್ತೀವಲ್ಲ, ಹಾಗೆ ಇಂಥವು ಅನೇಕ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ ಇಟ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ನೋ ಬಾಲ್ ಇದ್ದ ಹಾಗೆ. ಎವರ್ ಗ್ರೀನ್ ಕ್ವಶನ್ಸ್ ಅಂತ ನಾವು ಹೇಳ್ತೇವೆ. ಡಾಕ್ಟರ್ ಪ್ರತಾಪ ರೆಡ್ಡಿ, ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧರು. ಇವ್ರ ಸಂಸ್ಥೆಯ ಹೆಸರು ಅಪೋಲೋ. ನರೇಶ್ ಗೋಯಲ್ ಇನ್ನೊಬ್ಬರು, ವಾಯುಯಾನ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು. ಇವರು ವಾಯುಯಾನ ಮಾರ್ಗ ಇತ್ತು, ಜೆಟ್ ವಾಯುಮಾರ್ಗ. ನಾರಾಯಣ ಮೂರ್ತಿ ಮಾಹಿತಿ ತಂತ್ರಜ್ಞಾನದಲ್ಲಿ ಪ್ರಖ್ಯಾತರು. ಇನ್ಫೋಸಿಸ್ ಸಂಸ್ಥೆ ಮುಖಾಂತರ ಕೆಲಸ ಮಾಡ್ತಾ ಇದೆ. ನರ್ಗೀಸ್ ಕುರಿಯನ್ ಹೈನುಗಾರಿಕೆ, ಅಮೂಲ್. ಧೀರೋಭಾಯಿ ಅಂಬಾನಿ ಕೈಗಾರಿಕೆ ಮತ್ತು ವಾಣಿಜ್ಯ, ರಿಲಯನ್ಸ್. ಅಜೀಂ ಪ್ರೇಮ್ಜಿ ಮಾಹಿತಿ ತಂತ್ರಜ್ಞಾನ, ವಿಪ್ರೋ. ಏಕ್ತಾ ಕಪೂರ್ ದೂರದರ್ಶನ, ಬಾಲಾಜಿ ಟೆಲಿಫಿಲಮ್ಸ್. ಕಿರಣ್ ಮುಜುಮ್ದಾರ್ ಶಹಾ
ಜೈವಿಕ ತಂತ್ರಜ್ಞಾನ, ಬಯೋಕಾನ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಸಹಾಯಕವಾಗುವಂಥ ಅಂಶಗಳು. 10ನೇ ತರಗತಿ ಅಂತಲ್ಲ, ಮುಂದೆ ನೀವು 10th ಪಾಸ್ ಆದಮೇಲೆ CET ಇನ್ನೇನೋ ಬರ್ತದೆ, ಆ ಪರೀಕ್ಷೆಗಳಲ್ಲಿ ಇವೆಲ್ಲ ಪ್ರಶ್ನೆಗಳು ಕಾಮನ್ ಆಗಿರ್ತವೆ. ಈ ಇಡೀ ಪಾಠ ನೋಡೋದು ಒಪ್ಪಂದಗಳು ಅಂತ, ಅಗ್ರಿಮೆಂಟ್ಸ್. ಮೊದಲನೇ ಕರ್ನಾಟಕ ಯುದ್ಧ ಆದ ಒಪ್ಪಂದ ಎಕ್ಸ್ ಲಾ ಚಾಪೆಲ್. 2ನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದ. 3ನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದ. ಮೊದಲ ಆಂಗ್ಲೋ ಮರಾಠ ಯುದ್ಧ ಸಾಲ್ಭಾಯ್ ಒಪ್ಪಂದ. 2ನೇ ಆಂಗ್ಲೋ ಮರಾಠ ಯುದ್ಧ ಬೆಸ್ಸಿನ್ ಒಪ್ಪಂದ. ರಣಜಿತ್ ಸಿಂಗ್ ಮತ್ತು ಬ್ರಿಟಿಷರು ನಿರಂತರ ಮೈತ್ರಿ ಒಪ್ಪಂದ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದ. 2ನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದ. 3ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದ. ಪ್ರಥಮ ಮಹಾಯುದ್ಧ ವರ್ಸೇಲ್ಸ್ ಒಪ್ಪಂದ. ಈಗ ಪ್ರಸಿದ್ಧ ಹೇಳಿಕೆಗಳು ನೋಡ್ಕೊಂಡು ಬರೋಣ. ಇವೆಲ್ಲ ಒಂದು ಅಂಕಕ್ಕೆ ಅಥವಾ MCQ ಕ್ವಶನ್ಸ್ ರೂಪದಲ್ಲಿ ಕಾಣಿಸ್ಕೊಳ್ತವೆ. ನಾವು ಸಿದ್ಧರಾಗಿರಬೇಕು. ವಿದ್ಯಾರ್ಥಿ ಹೇಗಿರಬೇಕು ಅಂದರೆ, ಏನಾದರೂ ಪ್ರಶ್ನೆ ಕೇಳಿ ನಾನು ಉತ್ತರ ಬರೀತೇನೆ, ನಾನು ಪಾಸ್ ಆಗ್ತೇನೆ, ನಾನು ಹೈ ಮೆರಿಟಲ್ಲಿ ಬರ್ತೇನೆ ಅನ್ನೋ ಭಾವನೆಯಿಂದ ಪರೀಕ್ಷಾ ಹಾಲನ್ನು ಪ್ರವೇಶ ಮಾಡಿದ್ದೇ ಆದರೆ ಅವನ ಯಶಸ್ಸು ಖಂಡಿತ. ಪರೀಕ್ಷೆ ವಿದ್ಯಾರ್ಥಿ ನೋಡಿ ಹೆದರಬೇಕು, ವಿದ್ಯಾರ್ಥಿ ಪರೀಕ್ಷೆ ನೋಡಿ ಹೆದರೋದಲ್ಲ. ಕಾರ್ನ್ವಾಲಿಸ್ ಇದನ್ನು ಹೇಳಿಕೆ ಏನಪ್ಪ ಅಂದರೆ, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಅಂತ ಹೇಳಿಕೊಟ್ಟಿದ್ದ. ಈಗ ಚಾರ್ಲ್ಸ್ ಮೆಟ್ಕಾಫ್ ಈತನ ಹೇಳಿಕೆ ಮಾಡುವ, ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು. ಎಡ್ಮಂಡ್ ಬರ್ಕ್ ಇದನ್ನ ಹೇಳಿಕೆ ಅಪರಾಧ ತೆರಿಗೆ. ದಯಾನಂದ ಸರಸ್ವತಿ ವೇದಗಳಿಗೆ ಮರಳಿ. ಕಾರ್ಲ್ ಮಾರ್ಕ್ಸ್ ಶ್ರಮ ವಿಭಜನೆ ಕಡಿಮೆ ಕೌಶಲ್ಯ ಇರುವ ಕೆಲಸಗಾರರನ್ನು ನಿರ್ಮಿಸುತ್ತದೆ. ಶ್ರಮ ವಿಭಜನೆ ಕಡಿಮೆ ಕೆಲಸವಿರುವ ಕೆಲಸಗಾರ ನಿರ್ಮಿಸುತ್ತದೆ. ಗಾಂಧೀಜಿ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ. ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ. ಮತ್ತೊಂದು ಹೇಳಿಕೆ ಕೊಟ್ಟಿದ್ರು ಅವರು, ಗ್ರಾಮ ಸ್ವರಾಜ್ಯ. ಮತ್ತೊಂದು ಹೇಳಿಕೆ ಇತ್ತು, ಮಾಡೋ ಇಲ್ಲವೇ ಮಡಿ. ತೀವ್ರವಾದಿಗಳು ಏನಂತ ಹೇಳಿದ್ರಪ್ಪ ಅಂದರೆ, ಮಂದಗಾಮಿಗಳು, ರಾಜಕೀಯ ಭಿಕ್ಷುಕರು. ತಿಲಕರು ಇವರೊಂದು ಪ್ರಸಿದ್ಧ ಹೇಳಿಕೆ ಇದೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ. ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ. ಸುಭಾಷ್ ಚಂದ್ರ ಬೋಸ್ ಹೇಳಿಕೆ ನೋಡಿ ಹೇಗಿದೆ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ. ಲೆನಿನ್ 1917ರಲ್ಲಿ ರಷ್ಯಾವನ್ನು ಸ್ವತಂತ್ರಗೊಳಿಸಿದ ವ್ಯಕ್ತಿ. ಈತನ ಹೇಳಿಕೆ ಶಾಂತಿ, ಆಹಾರ, ಭೂಮಿ. BR ಅಂಬೇಡ್ಕರ್ ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ. ಇನ್ನೊಮ್ಮೆ ಹೇಳ್ತೇನೆ, ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ. ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆಗಳಿಲ್ಲದ ಹಕ್ಕಿಯಂತೆ. ಈಗ ಪ್ರಮುಖ ಸಂಸ್ಥೆಗಳು. ವಿಶ್ವಸಂಸ್ಥೆ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್. ಸ್ಥಾಪನೆ ಅಕ್ಟೋಬರ್ 24, 1945. ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದರ ಕೇಂದ್ರ ಕಚೇರಿ ನೆದರ್ಲ್ಯಾಂಡಿನ ಹೇಗ್. ಆಹಾರ ಮತ್ತು ಕೃಷಿ ಸಂಸ್ಥೆ ಇದರ ಕೇಂದ್ರ ಕಚೇರಿ ರೋಮ್, 1945. ವಿಶ್ವ ಆರೋಗ್ಯ ಸಂಸ್ಥೆ ಇದರ ಕೇಂದ್ರ ಕಚೇರಿ ಪ್ಯಾರಿಸ್, 1948. ಯುನೆಸ್ಕೋ 1946 ಪ್ಯಾರಿಸ್. ಯುನಿಸೆಫ್ ನ್ಯೂಯಾರ್ಕ್ 1946. BMF ವಾಷಿಂಗ್ಟನ್ 1945. IBRD ವಾಷಿಂಗ್ಟನ್ 1947.
ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಜೆನೇವಾ 1929, ವಿಶ್ವ ವ್ಯಾಪಾರ ಸಂಘ ಜೆನೇವಾ 1995, ಸಾರ್ಕ್ ಇದರ ಕೇಂದ್ರ ಕಚೇರಿ ಕಾಠ್ಮಂಡು 1985, ಆಸಿಯಾನ್ ಜಕಾರ್ತಾ 1967, ರಾಷ್ಟ್ರಗಳ ಸಂಘ ಜೆನೇವಾ 1919, ಭಾರತ ರಿಸರ್ವ್ ಬ್ಯಾಂಕ್ ಮುಂಬೈ 1935, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ದಾಮೋದರ ನದಿ ಕಣಿವೆ ಯೋಜನೆ, ನದಿ ದಾಮೋದರ, ಇದರ ವಿಶೇಷತೆ ಏನಪ್ಪ ಅಂದರೆ ಭಾರತದ ಮೊಟ್ಟ ಮೊದಲನೇ ನದಿ ಕಣಿವೆ ಯೋಜನೆ ದಾಮೋದರ ನದಿ ಕಣಿವೆ ಯೋಜನೆ. ಬಾಕ್ರಾ ನಂಗಲ್ ಯೋಜನೆ, ಇದು ಸಟ್ಲೇಜ್ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗಿರುವಂಥ ಯೋಜನೆ. ಭಾರತದ ಎತ್ತರವಾದ ನೇರ ಗುರುತ್ವವುಳ್ಳ ಅಣೆಕಟ್ಟು. ಹಿನ್ನೀರಿನ ಜಲಾಶಯಕ್ಕೆ ಗೋವಿಂದ ಸಾಗರ ಎಂದು ಕೂಡ ಕರೆಯುತ್ತಾರೆ. ಹೀರಾಕೂಡ್ ಮಹಾನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಇದು ಭಾರತದಲ್ಲಿಯೇ ಉದ್ದವಾದ ಅಣೆಕಟ್ಟು ಆಗಿದೆ. ತುಂಗಭದ್ರಾ ನದಿ, ಇದು ಹಿಂದಿನ ಜಲಾಶಯಕ್ಕೆ ಪಂಪಸಾಗರ ಎಂದು ಕರೆಯುತ್ತೇವೆ. ಕೃಷ್ಣಾ ಮೇಲ್ದಂಡೆ ನದಿ ಕಣಿವೆ ಯೋಜನೆ, ಕೃಷ್ಣಾ ನದಿಗೆ ನಿರ್ಮಾಣ ಮಾಡಿದ್ದಾರೆ. ಕರ್ನಾಟಕದ ಅತಿ ದೊಡ್ಡ ಯೋಜನೆ ಇದಾಗಿದೆ. ಕೋಶಿ ನದಿ ಕಣಿವೆ ಯೋಜನೆ, ಭಾರತ ನೇಪಾಳ ಎರಡು ರಾಷ್ಟ್ರಗಳ ನಡುವೆ ನಿರ್ಮಾಣ ಮಾಡಿದ ಯೋಜನೆ. ಇದು ಅಂತಾರಾಷ್ಟ್ರೀಯ ನದಿ ಕಣಿವೆ ಯೋಜನೆ. ರಿಹಾಂದ್ ನದಿ ಕಣಿವೆ ಯೋಜನೆ, ಇದಕ್ಕೆ ಗೋವಿಂದ್ ವಲ್ಲಭನ್ ಸಾಗರ್ ಎಂದು ಕರೆಯುತ್ತಾರೆ. ನಾಗಾರ್ಜುನ ಸಾಗರ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವಂತಹ ಯೋಜನೆ ಇದಾಗಿದೆ. ಧನ್ಯವಾದಗಳು. ಎಲ್ಮೆ ವಿದ್ಯಾರ್ಥಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಾಕಾಂಕ್ಷಿಗಳೇ, ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕಿಂತ ಉನ್ನತ ವಿಷಯಗಳೊಂದಿಗೆ ನಾನು ನಿಮ್ಮೊಂದಿಗೆ ಬರುತ್ತೇನೆ. ನಿಮ್ಮ ಬಲವೇ ನನ್ನ ಧ್ವನಿಗೆ ಕಾರಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.